ಹಾಯ್, ಇವತ್ತು ನಾನು ಫ್ಲಿಪ್ಕಾರ್ಟ್ ಇಂದ ತವಾ ತರಿಸಿದ್ದೀನಿ. ಇದು ಐರನ್ ತವಾ ಅಂತೀವಿ. ಮುಳುಬಾಗ್ಲು ಮಸಾಲೆ ದೋಸೆ ಮಾಡೋದಿದು. ನಾರ್ಮಲ್ ದೋಸೆನೂ ಮಾಡ್ಬೋದು, ಮುಳುಬಾಗ್ಲು ದೋಸೆನೂ ಮಾಡ್ಬೋದು. ತುಂಬಾ ಕಡೆ ನಾನು ಶಾಪ್ಸ್ ಅಲ್ಲೆಲ್ಲ ನೋಡಿದೆ, ನಂಗೆಲ್ಲೂ ಸಿಕ್ಲಿಲ್ಲ ಈ ತರ ಐರನ್ ತವಾ. ಮುಳುಬಾಗ್ಲು ದೋಸೆನೇ ಬೇರೆ ಹೆಂಚು ಬರುತ್ತೆ, ನಾರ್ಮಲ್ ದೋಸೆದೇ ಬೇರೆ ಹೆಂಚು ಬರುತ್ತೆ. ಇದು ಬಂದು ಮುಳುಬಾಗ್ಲು ದೋಸೆ ಮಾಡೋದು. ಇದು ಸೈಜಸ್ ಬಂದು ಸ್ಮಾಲ್, ಮೀಡಿಯಂ, ಬಿಗ್ ಅಲ್ಲಿ ಬರುತ್ತೆ. 3 ಸೈಜ್ ಅಲ್ಲಿ. ನಾನು ಬಂದು ಮೀಡಿಯಂ ಸೈಜ್ ಅಲ್ಲಿ ತರಿಸಿದ್ದೀನಿ. ನೀವು ಹೋಟ್ಲಲ್ಲೆಲ್ಲ ನೋಡಿರ್ಬೋದು, ಅದು ಬಂದು ಸ್ಮಾಲ್ ಸೈಜ್ ಅಲ್ಲಿ ಇರುತ್ತೆ. ತುಂಬಾ ವೈಟ್ ಅಲ್ಲಿ ಬರುತ್ತೆ. ಇದು 1 kg 100 ಗ್ರಾಮ್ ಅಲ್ಲಿ ಬರುತ್ತೆ ಮೀಡಿಯಂ ಸೈಜ್ ಅಲ್ಲಿ. ಬೇಕು ಅಂದ್ರೆ ಬುಕ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಲಾಂಗ್ ವಿಡಿಯೋ ಪೋಸ್ಟ್ ಮಾಡುವಾಗ ಎಲ್ಲರೂ ಲಿಂಕ್ ಅನ್ನು ಶೇರ್ ಕೇಳಿದ್ರು, ಅದಕ್ಕೋಸ್ಕರ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ. ನಿಮ್ಗೆ ಬೇಕು ಅಂದ್ರೆ DM ಮಾಡಿ ನಾನು ಲಿಂಕ್ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂತು. ಮುಳುಬಾಗ್ಲು ಮಸಾಲೆ ದೋಸೆ ತರಿಸಿದ ಮಾರನೇ ದಿವಸನೇ ನಾನು ದೋಸೆ ಮಾಡಿದೆ. ಸೇಮ್ ಹೋಟ್ಲಲ್ಲಿ ಯಾವ ತರ ಕ್ರಿಸ್ಪಿ ಆಗಿ ಬರುತ್ತೆ ಅದೇ ತರ ಬರುತ್ತೆ. ನೀವು ನಾರ್ಮಲ್ ದೋಸೆನೂ ಹಾಕೊಬಹುದು, ಮಸಾಲೆ ದೋಸೆನೂ ಹಾಕೊಬಹುದು. ಬೇಕು ಅಂದ್ರೆ ಲಿಂಕ್ ಅನ್ನು ಶೇರ್ ಮಾಡಿ ಲಿಂಕ್ ಕಳ್ಸಿಕೊಡ್ತೀನಿ. ನೀವು ಹೊಸ ತವ ತಂದಿದ ತಕ್ಷಣ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಪುಡಿ ಉಪ್ಪು ಹಾಕೊಂಡು ಚೆನ್ನಾಗಿ ಅದ್ರಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ, ಯಾಕಂದ್ರೆ ಅದ್ರಲ್ಲಿ ಇರೋದೆಲ್ಲ ಹೋಗ್ಬೇಕು. ಅದಾದ್ಮೇಲೆ ಕ್ಲೀನ್ ಆಗಿ ವಾಶ್ ಮಾಡಿ ದೋಸೆ ಹಾಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಆನಿಯನ್ ಬೇಕಾದ್ರೆ ಹಚ್ಕೊಂಡು ದೋಸೆ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದಾಗ್ತಾ ಇದ್ದಂಗೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಇಡಿ.